ಅವ್ರನ್ನ ಕ್ಷಮೆ ಕೇಳ್ತೀನಿ, ಯಾರನ್ನ, ಸಹನ ಅವ್ರನ್ನ. ಯಾಕೆಂದ್ರೆ ಈ ಕ್ರೈಮಲ್ಲಿ ನಾವೆಲ್ಲರೂ ಪಾಲ್ದಾರರಾಗಿದ್ದೀವಿ. ಯಾಕೆಂದ್ರೆ ನಾವೇ ಇಲ್ಲಿ ಒಣಗಿದ ಬೊಂಬುಗಳ ಕುಂತಿದೀವಿ, ನೀನ್ ಬೇರೆ ಬಂದ್ಯಾ? ಏನಪ್ಪ ಮಾಡೋದು? ಸಿನಿಮಾ ಇದು ಇದ್ರಲ್ಲಿ ನಡಿಬೇಕಾಗಿತ್ತು, ತಾಲಿಬಾನಲ್ಲಿ ಇಲ್ಲ ಅಂದ್ರೆ ಇದು ಇಲ್ಲಿ ನಡೆದಿದೆ ಅಂದ್ರೆ ಗೊತ್ತಿದ್ದೋ ನಾವೆಲ್ಲರೂ ಇದ್ರ ಪಾಲ್ದಾರು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್. ಈ ತಪ್ಪನ್ನ ನಾನು ಕೂಡ ಒಪ್ಕೊಳ್ತೀನಿ, ನಾವೆಲ್ಲ ಪಾಲ್ದಾರು. ವಾಪಸ್ ಅಂತ ಅವ್ರ ಗಂಡನ್ ಕೊಡಕ್ಕಲ್ಲ. ಸಾಧ್ಯವಾದ್ರೆ ಒಂದು ಕೇಳಿ, ನಾನು ಯಾವ ಬಗ್ಗೆ ಮಾತಾಡಕ್ ಹೋಗಲ್ಲ, ಒಂದು ಪದನ ಮಾತಾಡಕ್ಕೆ. ನಂದು ಸಿನಿಮಾ ಇದೆ ಸರ್, ನಾನು ಬದುಕಬೇಕು ಸರ್. ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ಸಾಂಬಾರು ಆಪೇನಕ್ಕೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ನಾನು ಬೇರೆಯವ್ರು ಯಾರು ಟಿಟಿಪಿಟಿಕ್ ಅಂತಿಲ್ಲ. ಪ್ರಥಮ ಯಾಕೆ ಕೇಳ್ಕೊತಾರೆ ಸರ್? ಪ್ರಥಮಿಂದ ಏನ್ ನಾನು ಹೇಳೋದ್ರಿಂದ ಏನ್ ಬದಲಾವಣೆ? ನನ್ನ ಸಿನಿಮಾ ನಾನು ಉಳಿಬೇಕಲ್ವ ಸರ್? ನಾನು ಬಿಟ್ಟು ಬಿಡಿ ಸರ್. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಇತರೆ ಕಲಾವಿದರು ತಂತ್ರಜ್ಞರು ಮಾಡ್ತಾರೆ, ಅದೇ ಒಂದು ತಪ್ಪು ಮಾಡಿದಾಗ್ಲೂ ಅದ್ರ ಬಗ್ಗೆ ನಮ್ಗೆ ಧ್ವನಿ ಎತ್ತಬೇಕಲ್ವಾ ಅಂತಕ್ಕಂಥದ್ದು. ಟೀಮ್ ಕೇಳಿ ಸರ್, ಆ ಟೀಮ್ ಏನಿದೆ ಕೇಳಿ, ನನ್ನನ್ನು ಯಾಕೆ ಕೇಳ್ತಾರೆ ಸರ್? ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ನನ್ನ ಒಂದು ಕೆಲಸ ಮಾಡಿ, ನೀವು ಬಂದಿದ್ದಕ್ಕೆ ನಿಮ್ಮನ್ನು ನಾನು ಕೇಳ್ಕೊಳ್ತೀನಿ. ನಾನು ಹೇಳಿದ ಒಂದು ಕೆಲಸ ಮಾಡ್ಕೊಡಿ ಸರ್. ಯಾಕೆಂದ್ರೆ ನೀವೆಲ್ಲ ಸಹನನ್ ಪರ ಧ್ವನಿ ಇರ್ತಾರೆ, ನಾನು ಸಹನನ್ ಕ್ಷಮೆ ಕೇಳ್ತೀನಿ. ಕೇಳ್ದೇನೋ ಗಣೇಶ, ಈಗ್ಲಾದ್ರೂ ನಿನ್ಗೆ ಗೊತ್ತಾಯ್ತಾ ಅವ್ರ ಎಂತವ್ರು ಅಂತ? ನಿಮಗೆ ಸಾಂತ್ವನ ತುಂಬೋ ಕೆಲಸನ ನನ್ನ ಕೈಲಾಗ್ತಾ ಇಲ್ಲ. ಸಾಧ್ಯಾರ ಸಹನನ್ ಅಕೌಂಟ್ ನಂಬರ್ ಕೊಡಿ ಸರ್. ಈ 3 ಕಾರ್ಯಕ್ರಮ ನಾನು ಯಾವ್ದು ಹೋಗ್ತೀನೋ ಆ 3 ಕಾರ್ಯಕ್ರಮ ದುಡ್ಡು ಅವಳ ಅಕೌಂಟ್ ಹೋಗುತ್ತೆ. ಇದನ್ನ ನಾನು ಮಾಡ್ಬೋದು, ದಯವಿಟ್ಟು ಕೊಡಿ. ವಯಸ್ಸಾಗೋಗಿದೆ, ಅವ್ರು ಜಂಗಮರು. ಸೊ ಅವ್ರಿಗೆ ಏನೋ ಒಂದು ಬದುಕೊಳ್ಳಿ. ಒಂದು ಸಾಧ್ಯ ಅಷ್ಟೆಲ್ಲ ಕೂಗ್ತಿಲ್ಲ, ಕಿರ್ಚಾಡ್ಕೊಂಡು ಇಲ್ಲೆಲ್ಲ. ಆಮೇಲೆ ಇನ್ನೊಂದು ಸರ್, ಇಲ್ಲಿ ಕೆಲಸ ಇಲ್ಲದೆ ನಿಂತವ್ರು ಸರ್, ನನ್ನ ಮನೆಯಿಂದ ಮುಂದಕ್ಕೆ ಹೋಗಕ್ಕಾಗ್ತಿಲ್ಲ. ದುಡಿಮೆ ದೇವ್ರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ ಅದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮವಾರ ನನ್ನ ಮಕ್ಕಳ. ನಾಚೆ ಅಲ್ಲ ನಿಮ್ಗೆ? ಆದ್ರೂ ಸಹ ಅವರ ಒಂದಷ್ಟು ಅಂಧಾಭಿಮಾನಿಗಳು ಇವಾಗೂ ಸಹ ಅವರನ್ನ ಸಮರ್ಥಿಸ್ಕೊಂತಾ ಇದ್ದಾರೆ. ನಮ್ಮ ಬಾಸ್ ಏನು ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂತ ಅವ್ರಿಗೆ ಏನ್ ಹೇಳ್ತೀರಾ? ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಿಮ್ಗೆ ಇನ್ಸ್ಪೆಕ್ಟರ್ ಅಥವಾ ACP ಯಾರು ಸಿಕ್ಕಿದ್ರೆ ಹೋಗೊಂದು ಮಾತು ಕೇಳಿ ಸರ್, ಪ್ರಥಮ್ಗೆ ಏನಾದ್ರು ಕಾನ್ಸ್ಟೇಬಲ್ ಕೆಲಸ ಕೊಡ್ಬೋದಾ ಅಂತ ಕೇಳಿ. ಬರೀ 1 ವಾರದ ಮಟ್ಟಕ್ಕೆ ಸಂಬಳ ಬೇಡ ಅಂತ. ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತರೆ ಒಬ್ಬೊಬ್ಬರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತೀನಿ ಸರ್. ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನಿಗೆ ಒಂದೊತ್ತು ಇಟ್ಕೊಡ್ಸೋ ಯೋಗ್ಯತೆ ಇಲ್ಲ ಸರ್. ಈ ಕಥೆಗಳು ಬೇಡ, ಸುಮ್ನೆ ಉಸಿರು ಬಿಡ್ದಂಗೆ ಕುಡಿಬೇಕು. ಅಲ್ಲಿರೋ ಬೇವರ್ಸಿ ನನ್ನ ಮಕ್ಕಳಿಗೆ ಒಂದು ಸಲ ಈಸ್ಕೊಡಿ ಸರ್. ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ನೀವು ನನ್ನ ಅದ್ರ ಬಗ್ಗೆ ಹೇಳು ಅಂತ ನಾನು ಏನೂ ಹೇಳಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನಾನು ಹೇಳೋದೊಂದು ಮಾತು, ನಿಮ್ಮ ಕೈಲಿ ಸಾಧ್ಯ ಆದ್ರೆ ಅಲ್ಲಿ ACP ಸಿಕ್ಕ 1 ವಾರ ಇಸ್ಕೊಡಿ. ಒಂದು ನಾಯಲ್ಲಿ ನಿಂತ್ಕೋಬಾರ್ದು, ಹಂಗೆ ನೋಡ್ಕೊತೀನಿ. ಏನಾದ್ರೂ ಆಗ್ಲಿ ಸರ್ ಮುಂದೆ. ನಿನ್ನ ನೆನ್ಸ್ಕೊತಾ ಇದ್ರೆ ನೀನ್ ಬಿದ್ರು ಮಟ್ಟ ಮೇಲೆ ಕೂಲಾಗಿ ಮಲಗಿರೋದು, ಫ್ರಂಟ್ ಅಲ್ಲಿ ಯಾರೋ ಸಂಕ ಊತಾ ಇರೋದು ನನ್ನ ಕಣ್ಣು ಮುಂದೆ ಬರ್ತದೆ ಕೇಳು. ಅಲ್ಲ ಸರ್, ಅಲ್ಲಿ ಏನು ಕೆಲಸ? ಇನ್ನು ಒಂದೊತ್ತು ಅವ್ರು ಹೋಗಿ ಇಟ್ಕೊಡ್ಸಲ್ಲ ಸರ್. ಈ ಬೇವರ್ಸಿ ನನ್ನ ಮಗ ಬಂದು ಹೋಗಿ ನಿಂತ್ಕೊಂತಾರೆ, ಕೂತಾ ನಿಂತಿರ್ತಾರೆ. ಮಾಧ್ಯಮದವ್ರು ಅವ್ರು ಕೆಲಸ ಮಾಡಿದವ್ರು ಡ್ಯೂಟಿ. ಆಮೇಲೆ ಇನ್ನೊಂದು ಭ್ರಮೆಗೆ ಬಂದ್ಬಿಟ್ಟವ್ರು ಸರ್ ಒಂದಷ್ಟು ಜನ. ನಾನಾ ಹೇಳಿ, ನಮ್ಮಿಂದ TRP ಬರ್ತಾಯಿದ್ದಾರೆ, ನಮ್ಮಿಂದ TRP ಬರ್ತಾಯಿತ್ತು. ನೋ, ಫಸ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಏನು ಮಾನದಂಡನೇ ಗೊತ್ತಿಲ್ಲ. ಯಾವ ಕುತ್ಕೊಂಡು ಹಾಕ್ಬಿಟ್ರೆ ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಓದ್ಕೊಂಡು ಬಂದ್ಬಿಡ್ತಾರೆ ದಡ್ಡ ಮುದೇಗಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವ್ರು ನಾನು ಹೇಳೋದೊಂದು ಮಾತು, ಒಂದು ಚಾನಲ್ ಅಂದ್ರೆ ಮಿನಿಮಮ್ 300 ರಿಂದ 500 ಜನ ವರ್ಕರ್ಸ್ನ ಇಟ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆ ಸಂಬಳ ಕೊಡಬೇಕು. ಫ್ರೆಂಡ್ಸ್ ಏನೋ ನೀವು ಪ್ಯಾಂಟ್ ಹಾಕೊಂಡಿರೋ ಸ್ನೇಹಿತಗಳು ಕಣೋ. ಬೇಡಪ್ಪ ಬೇಡ. ಸಂಬಳ ಕೊಡಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆಡ್ಸ್ ರನ್ ಆಗಬೇಕು, ಜನರೇಟ್ ಆಗಬೇಕು. ಒಂದು ಪ್ರೋಗ್ರಾಮ್, ಅರ್ಧ ಗಂಟೆ ಪ್ರೋಗ್ರಾಮ್, ಕನಿಷ್ಠ 3 ಸಲ ಆಡ್ ಬರಬೇಕು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀವಿಂತ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ಆಡ್ಗಳೇ ಬರಲ್ಲ, ₹1 ಇನ್ಕಮ್ ಇರಲ್ಲ. ಬಹುಶಃ ನಿಮಗೆ ಇದು ಲಾಸ್. ಇದು ನೀವು ನನ್ನನ್ನು ತೋರಿಸಿರೋ ಲಾಸೆ, ಯಾರನ್ನು ತೋರಿಸಿರೋ ಲಾಸೆ ನಿಮಗೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.